ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮಧ್ಯಾಹ್ನ ಬರೀ ಅದೇ ಅನ್ನ ಸಾರು ಅನ್ನ ಹುಳಿ ತಿಂದು ತಿಂದು ಬೇಜಾರಾಗಿರುತ್ತೆ. ಏನಾದ್ರೂ ನಾಲ್ಗೆಗೆ ರುಚಿ ರುಚಿಯಾಗಿ ಬೇಕಪ್ಪ ಅಂತ ಹೇಳಿ ಅನಿಸ್ತಾ ಇರುತ್ತೆ. ಬರೀ 5 ನಿಮಿಷದಲ್ಲಿ ಫಟಾಫಟ್ ಅಂತ ಹೇಳಿ ಈ ತಂಬಳಿನ ರೆಡಿ ಮಾಡ್ಕೋಬಹುದು. ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಬಾಣ್ಲಿಗೆ 1 ಸ್ಪೂನ್ ಕೊಬ್ಬರಿ ಎಣ್ಣೆನ ಹಾಕ್ತಾ ಇದ್ದೀನಿ. ಒಳ್ಳೆಣ್ಣೆ ಕೂಡ ಹಾಕೋಬಹುದು. ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ರೆ ಟೇಸ್ಟ್ ಇನ್ನೂ ಜಾಸ್ತಿ ಬರುತ್ತೆ. ಇದಕ್ಕೆ 1 ಕಪ್ ಈರುಳ್ಳಿನ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ 2 ನಿಮಿಷ ಹುರ್ಕೊಂಡ್ರೆ ಸಾಕು. 1/4 ಕಪ್ ಅಷ್ಟು ಹಸಿ ಕಾಯಿ ಮತ್ತೆ ಒಣಕೊಬ್ಬರಿನ 2 ಸೇರಿಸಿ ಹಾಕ್ತಾ ಇದ್ದೀನಿ. ನೀವು ಬರೀ ಹಸಿ ಕಾಯಿನೇ ಯೂಸ್ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ 3 ಇಂದ 4 ಮೆಣಸಿನಕಾಳು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸು. ಈ ಹಸಿ ಮೆಣಸು ಬೇಡಪ್ಪ ಅಂತ ಅಂದವರು ಒಣಮೆಣಸು ಅಥವಾ ಜೀರಿಗೆ ಮೆಣಸು ಅಂತ ಬರುತ್ತಲ್ಲ, ಅದನ್ನು ಕೂಡ ಯೂಸ್ ಮಾಡಬಹುದು. ನಾನಿಲ್ಲಿ 1-2 ಹಸಿ ಮೆಣಸನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದೆಲ್ಲ ಹಾಕಿ 1 ನಿಮಿಷ ಹುರ್ಕೋತೀನಿ ಮತ್ತೆ ತಣ್ಣಗಾಗಕ್ಕೆ ಬಿಡಬೇಕು. ಇದು ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೊಂಡು ಸ್ವಲ್ಪನೇ ನೀರ್ ಹಾಕೊಂಡು ಚೆನ್ನಾಗಿ ರುಬ್ಕೋಬೇಕು. ಹಳಕ್ ತರ ಏನು ಇರಬಾರ್ದು. ಈ ತರ ನೈಸ್ ಆಗಿ ಮಿಕ್ಸಿ ಮಾಡ್ಕೊಳ್ಳೋದು. ಇನ್ನೊಂದ್ ಕಡೆ ಸ್ವಲ್ಪ ಕೊಬ್ಬರಿ ಎಣ್ಣೆ, ಸಾಸಿವೆ, ಜೀರಿಗೆ, ಇಂಗ್ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋದು. ಇದು ಮಲ್ನಾಡ್ ಸೈಡ್ ಅಲ್ಲಿ ತುಂಬಾನೇ ಮಾಡ್ತಾರೆ. ಈ ಕಡೆ ಎಲ್ಲ ಹೆಂಗೆ ಅಂದ್ರೆ ಸಾರು ಅಥವಾ ಹುಳಿ ಪ್ರತಿದಿನನೂ ಇದ್ದೇ ಇರುತ್ತೆ. ಈ ತಂಬುಳಿಗಳಲ್ಲಿ ಮೆಡಿಸಿನಲ್ ಬೆನಿಫಿಟ್ ಗಳು ತುಂಬಾನೇ ಇರುತ್ತೆ. ಹಂಗಾಗಿ ಈ ಸಾರು ಅಥವಾ ಹುಳಿನ ಫಸ್ಟ್ ತಿನ್ನೋ ಬದಲು ಈ ತಂಬುಳಿನ ಅನ್ನಕ್ಕೆ ಕಲ್ಸ್ಕೊಂಡು ತಿಂತಾರೆ. ನೆಕ್ಸ್ಟ್ ಇದನ್ನ ನಾವು ಮಾಡ್ಕೊಂಡಿರ್ತೀವಲ್ಲ, ಒಗ್ಗರಣೆಗೆ ಹಾಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಫೈನಲ್ ಆಗಿ 1 ಕಪ್ ಮಜ್ಜಿಗೆ ಹಾಕಿದ್ರೆ ಟೇಸ್ಟಿ ಆಗಿರೋ ಒಂದು ಈರುಳ್ಳಿ ತಂಬುಳಿ ರೆಡಿ ಆಗುತ್ತೆ. ಇದನ್ನ ಅನ್ನ ಜೊತೆ ಹಾಕೊಂಡು ತಿನ್ಬೋದು. ಹೆಲ್ತಿಗಂತೂ ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು. ನೋಡಿದ್ರಿ ಅಲ್ವಾ ಎಷ್ಟು ಈಸಿಯಾಗಿ ಫಟಾಫಟ್ ಅಂತ ಹೇಳಿ ಈ ಈರುಳ್ಳಿ ತಂಬುಳಿನ ಪ್ರಿಪೇರ್ ಮಾಡ್ಕೋಬಹುದು ಅಂತ ಹೇಳಿ. ಇದಾಗುತ್ತೆ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.